ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನೊಂದು ಚೂರು ಇಡೋಣ. ಬೇಡ ಕಣವ, ಮದುವೆ ಆಗಿಂದ ಇಲ್ಲಿ ತನಕ ನೀನು ಇಟ್ಟಿದ್ದೆ ಸಾಕು. ನಾನಾಗಿರೋ ಹೊತ್ತಿಗೆ ಇಷ್ಟು ಮಟ್ಟಿಗೆ ಇಟ್ಟಿದ್ದೀನಿ. ಬೇರೆ ಇನ್ಯಾವಳಾರ ಆಗಿದ್ದಿದ್ರೆ ಸರಿಯಾಗೇ ಇಟ್ಟಿರೋಳು. ನೀನು ಏನು ಅನ್ಕೋಬೇಡ ತಾಯಿ, ನಿಮ್ಮತ್ತೆ ನಾನು ಯಾವಾಗಲೂ ಹಿಂಗೇನೆ ಜೋಕ್ ಜೋಕ್. ಅಣ್ಣನ ಜೊತೆನೂ ಇಷ್ಟೇ ಅದಕ್ಕೆ ಫುಲ್ ತಮಾಷೆ. ಆದ್ರೆ ಏಟ್ ಬಿದ್ಮೇಲೇನೆ ನೋವಾಗೋದು ಅಲ್ವಾ ಅಣ್ಣ? ಏಯ್, ತಟ್ಟೆಲ್ ಹಾಕಿರೋದ್ ನಾವು ಚೂರು ಬಿಡ್ದಂಗ್ ತಿಂದು ಎದ್ದೋಗ್ ಬಿತ್ಕೋ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮದುವೆಯಲ್ಲಿ ಮಾತಾಡಕ್ ಬಂದ್ಬಿಡ್ತಾಳೆ. ತಂಗಿರ ಹತ್ರ ಎಲ್ಲ ಹಾಗೆ ರೋಡಾಗಿ ನಡ್ಕೋಬಾರ್ದು. ಅಯ್ಯೋ ಅದಕ್ಕೆ ಅದು ರೋಡ್ ಅಲ್ಲ, ರೂಡ್ ರೂಡ್. ನಮ್ ರಮ್ಯಾನು ಹೀಗೆ ನನ್ನನ್ನು ಯಾವಾಗ್ಲೂ ತಿದ್ದೋಳು. ಇವಾಗ ನೀನು ಇದೊಂದು ಕರ್ಮ. ರಶ್ಮಿ, ನೀನು ಕೂತ್ಕೊಳ್ಳವ. ರೀ, ಅವಳ್ದು ಊಟ ಆಗ್ಲೇ ಆಗೈತೆ. ಅಡ್ಗೆ ಮಾಡ್ತಾ ಮಾಡ್ತಾ ಹಸ್ವು ಅಂತ ಹಂಗೆ ತಿನ್ಕೊಂಡ್ಳು. ಅಯ್ಯೋ ಹಶ್ವಾಗ್ತಾ ಇದೆ. ಇವ್ರಿಗೆಲ್ಲ ಬಡಿಸಿ ತಿನ್ನೋಣ ಅನ್ಕೊಂಡ್ರೆ ಇವ್ರೇನ್ ಹಿಂಗ್ ಹೇಳ್ತಿದಾರಲ್ಲ. ಅಮ್ಮ ಅದಕ್ಕೆ ಊಟ ಮಾಡಿಲ್ಲ. ನೀನ್ ಯಾಕೆ ಸುಳ್ಳು ಹೇಳ್ತಿದ್ಯಾ? ಲೀಲಾ, ಯಾಕೆ ಸುಳ್ಳು ಹೇಳ್ತಿದ್ಯಾ? ಏ, ಇವಳೊಬ್ಳು ಆ ಟಿವಿ ಮುಂದೆ ಪುಸ್ತಕ ಇಟ್ಕೊಂಡು ಕುಂತ್ಬಿಟ್ರೆ 2 ಗಂಟೆ ಆದ್ರೂ ಪೇಜ್ ತಿರುವಾಕಕ್ಕೆ ಇಲ್ಲ. ಆ ಟಿವಿ ಮೇಲೆ ಕಿವಿ ಕಣ್ಣು ಎಲ್ಲ, ಬೇರೆ ಇನ್ಯಾವ್ದ್ರ ಮೇಲೂ ಗಮನನೇ ಇಲ್ಲ. ಏನು ನೋಡ್ದಾಳೆ ಸುಮ್ನೆ ಹೇಳ್ತಾಳೆ. ತಿನ್ನಡಿಯೇ. ರಶ್ಮಿಗೆ ಹಸು ಜಾಸ್ತಿ ಅಲ್ವಾ, ಅದಕ್ಕೆ ಆಗ್ಲೇ ತಿನ್ಕೊಂಬಿಟ್ಲು. ನಾನು ಮಾಡಬಾರ್ದು ಮಾಡಿ ಒತ್ತೊತ್ತಿಗೆ ಕರೆಕ್ಟಾಗಿ ಪೋಣಿಸ್ತಾಳೆ. 1.5 ಮಂಕ್ರಿ ಅನ್ನನ. ನೋಡವ ರಶ್ಮಿ, ಈ ಮನೆಯಲ್ಲಿ ನಿನ್ನ ಅಣ್ಣನ ಮನೇಲಿ ಇದ್ದಂಗೆ ಇತ್ತು. ಎಲ್ರದ್ದು ಊಟ ಆದ್ಮೇಲೆ ನೀನು ಊಟ ಮಾಡಬೇಕು, ಗಂಡಂಗೆ ಮೊದಲು ಬಡಿಸ್ಬೇಕು, ಆಮೇಲೆ ನೀನು ಊಟ ಮಾಡಬೇಕು ಅಂತೆಲ್ಲ ನೀನು ಏನು ಯೋಚನೆ ಮಾಡಬೇಡ. ನೀನು ಯಾವಾಗ ಹಸುವಾಗುತ್ತೋ ಆವಾಗ ಊಟ ಮಾಡು, ಆಯ್ತಾ? ಸರಿ ಮಾವ. ಇವರಿಗೆಲ್ಲ ಇನ್ನೂ ನಾನು ಏನು ಅಂತ ಗೊತ್ತಿಲ್ಲ. ತಿನ್ನೋ ಅನ್ನಕ್ಕೆ ಕನ್ನ ಹಾಕ್ತಾ ಇದ್ದಾರೆ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವ್ರು ಅನ್ನ ಕೊಡ್ಲಿಲ್ಲ ಅಂದ್ರೇನು, ನಮ್ಮತ್ಕೆ ನಂಗೋಸ್ಕರ ತಿಂಡಿ ಕಳ್ಸಿದಾರಲ್ಲ. ಅಯ್ಯೋ, ಇಂಥವ್ರು ಎಷ್ಟು ಜನ ನೋಡಿಲ್ಲ ನಾವು ಜೀವನದಲ್ಲಿ. ತಿಂಡಿ ಒಂದಿದ್ರೆ ಸಾಕು. ಅಬ್ಬಾ, ಇವಾಗ ಸ್ವಲ್ಪ ಸಮಾಧಾನ ಆಯಿತು. ತಲೆ ಓಡಿಸ್ಬೋದು. ಮಧ್ಯಾಹ್ನದಿಂದ ಅದೇನೋ ತಲೆಯಲ್ಲಿ ಕೊರಿತಿತ್ತಲ್ಲ. ಪಿಂಕಿ ಕೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಈ ಓತಿಕೇತ ನನ್ನ ಮಗಂಗೆ ಅವ್ರ ಅಪ್ಪನೇ ಬೈತಾ ಇದ್ರೆ ಈ ಸಮಾಜ ಎಲ್ಲ ಅವನಿಗೆ ಮರ್ಯಾದೆ ಕೊಡೋದಾದ್ರೂ ಹೆಂಗೆ? ಅದಕ್ಕೆ ಹೇಳ್ದಂಗೆ ಗಂಡಂಗೆ ಯಾರು ಏನೂ ಅನ್ಬಾರ್ದು. ಸೊ ಈ ನರ್ಪೇತ್ಲಂಗೆ ಮರ್ಯಾದೆ ಸಿಗಬೇಕು. ಸಿಗೋಂಗ್ ನಾನು ಮಾಡ್ತೀನಿ. ಅದಕ್ಕೆ ಯಾಕೆ ಮೂಗ್ ಮುಚ್ಕೊಂಡಿದ್ದಾರೆ? ಅಕ್ಕ, ಅದು ಮೂಗ್ ಮುಚ್ಕೊಂಡಿರೋ ತರ ಕಾಣಿಸ್ತಿಲ್ಲ, ಧ್ಯಾನ ಮಾಡ್ತಿರಂಗ್ ಕಾಣಿಸ್ತೈತೆ. ಅಯ್ಯೋ, ಅಣ್ಣ ಸಿಕ್ತಿಲ್ಲ ಅಂತ ಅದಕ್ಕೆ ಏನಾದ್ರೂ ಸನ್ಯಾಸತ್ವ ತಗೊಂಡ್ಬಿಟ್ರೆ ಏನ್ ಕತೆ? ಮುರ್ತು ಅನ್ನಕ್ಕ, ನಾನೇನು ಕಷ್ಟ ಪಡ್ತಿದ್ದೀನಿ, ನೀನ್ ನೋಡಿದ್ರೆ ಸನ್ಯಾಸಿನೇ ಮಾಡ್ಬಿಟ್ಟಲ್ಲ. ಅದಕ್ಕೆ 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 ಉಸಿರಾಡ್ತಿಲ್ಲ ಕಣೆ. ಜೀವಕ್ಕೇನಾದ್ರೂ ಅಪಾಯ ಮಾಡ್ಕೊಂಡ್ರೆ ಏನ್ ಕತೆ? ನೀವ್ಯಾಕೆ ಉಸಿರು ಬಿಡ್ತಿದ್ದೀರಾ?
ನೀನ್ ಉಸಿರು ಹೇಳ್ಕೊಂಡಲ್ಲ ಅದಕ್ಕೆ ಓ ಅದಾ ನಿಮ್ಮ ಅಣ್ಣಂಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಈಗ 2.5 ನಿಮಿಷ ಉಸಿರು ಕಟ್ಟಿದ್ದೀನಿ. ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರೆ ನಾನು ಅನ್ಕೊಂಡಿದ್ದು ಮಾಡ್ಬೋದು. ಏನ್ ಅನ್ಕೊಂಡಿದ್ಯಾ? ಸರ್ಪ್ರೈಸು. ನಿಮ್ಮ ಅಣ್ಣ ಎಲ್ಲಿ? ಅದಕ್ಕೆ ಅಂಗಡಿಲಿ ವ್ಯಾಪಾರ ನಡೀತಿಲ್ಲ ಅಂತ ಗೋಡಂಬಿ ಅಣ್ಣ ಗೊರ್ಕೆ ಅಣ್ಣ ಕರ್ಕೊಂಡು ಹೋಗವ್ರೆ. ಇನ್ನೇನ್ ಬಂದ್ಬಿಡ್ತಾರೆ. ಬಂದ್ವಿ ಕಣವ್ವ. ಏನು ಮಾಡಿದ್ರು ಮಾತಿಲ್ಲ ಕತೆ ಇಲ್ಲ. ಬರೀ ರೋಮಾಂಚನ ಅನ್ನಂಗಾಗೈತೆ ನಮ್ಮ ಅಣ್ಣನ ಸ್ಥಿತಿ. ಮಾವ ಅಯ್ಯೋ ಅಂಗಡಿಲೂ ಹಿಂಗೆ ಅತ್ಗೆ 1/4 kg ಸಕ್ಕರೆ ಕೊಡು ಅಂದ್ರೆ ದಿಟ್ಟುವಾ ಅಂತಾನೆ. ಒಗ್ಗರಣೆ ಸೀದೋಯ್ತೈತೆ, ಬೇಗ ಬೆಳ್ಳುಳ್ಳಿ ಕೊಡೋಣ ಅಂತ ಕೇಳಿದ್ರೆ ದೇಟುವಾ ಅಂತ ಹೇಳ್ತಾನೆ. ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಮನೆ ಕರ್ಕೊಂಡ್ ಬಂದು. ಇಷ್ಟೇ ತಡ್ಕೊಂಡಿದ್ದೀವಂತೆ, ಇನ್ನೊಂದು ರಾತ್ರಿ 2 ತಡ್ಕೊಂಡ್ಬಿಡೋಣ. ನಾಳೆ ನಾನು ಕೊಡೋ ಸರ್ಪ್ರೈಸಿಗೆ ಎಲ್ಲ ಸರಿಯಾಗುತ್ತೆ. ಅತ್ಗೆ ಅಣ್ಣನ ಮೊದ್ಲು ಹಂಗೆ ಮಾಡೋ ಜವಾಬ್ದಾರಿ ನಿಮ್ದು. ನಾವಿನ್ ಬರ್ತೀವಿ. ಅದಕ್ಕೆ ಮುಂದೆ ಮುಂದೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾಳೆ ನಾನು ಕೊಡೋ ಶಾಕ್ ಟ್ರೀಟ್ಮೆಂಟಿಂದ ಮಾವ 100 ಜನ್ಮಕ್ಕೂ ನನ್ನ ಜೊತೆಯಾಗೇ ಇರಬೇಕು. ಒನ್ ವೇ ಲವ್ವಲ್ಲಿ ಹೊರಗೆ ಕರ್ಕೊಂಡೋಗೋ ನಾನು ವಾಪಸ್ ಬರುವಾಗ ಜೀವಕ್ಕೆ ಜೀವ ಕೊಡೋ ಪ್ರೇಮಿಗಳಾಗಿ ಬರೋದಂತೂ ಸತ್ಯ. ಪಾರೋ ಇವರಿಗೆಲ್ಲ ಇನ್ನೂ ನಾನು ಏನು ಅಂತ ಗೊತ್ತಿಲ್ಲ. ತಿನ್ನೋ ಅನ್ನಕ್ಕೆ ಕನ್ನ ಹಾಕ್ತಾ ಇದ್ದಾರೆ, ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವ್ರು ಅನ್ನ ಕೊಡ್ಲಿಲ್ಲ ಅಂದ್ರೇನು, ನಮ್ಮ ಅತ್ತಿಗೆ ನಂಗೋಸ್ಕರ ತಿಂಡಿ ಕಳ್ಸಿದಾರಲ್ಲ. ಅಯ್ಯೋ, ಇಂಥವ್ರು ಎಷ್ಟು ಜನ ನೋಡಿಲ್ಲ ನಾವು ಜೀವನದಲ್ಲಿ. ತಿಂಡಿ ಒಂದಿದ್ರೆ ಸಾಕು. ಅಬ್ಬಾ, ಇವಾಗ ಸ್ವಲ್ಪ ಸಮಾಧಾನ ಆಯಿತು. ತಲೆ ಓಡಿಸ್ಬೋದು. ಮಧ್ಯಾಹ್ನದಿಂದ ಅದೇನೋ ತಲೆಯಲ್ಲಿ ಕೊರಿತಿತ್ತಲ್ಲ. ಪಿಂಕಿ ಕೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಈ ಓತಿಕೇತ ನನ್ನ ಮಗಂಗೆ ಅವ್ರ ಅಪ್ಪನೇ ಬೈತಾ ಇದ್ರೆ ಈ ಸಮಾಜ ಎಲ್ಲ ಅವನಿಗೆ ಮರ್ಯಾದೆ ಕೊಡೋದಾದ್ರೂ ಹೆಂಗೆ? ಅದಕ್ಕೆ ಹೇಳ್ದಂಗೆ ಗಂಡಂಗೆ ಯಾರು ಏನೂ ಅನ್ಬಾರ್ದು. ಸೊ ಈ ನರ್ಪೇತ್ಲಂಗೆ ಮರ್ಯಾದೆ ಸಿಗಬೇಕು. ಸಿಗೋಂಗ್ ನಾನು ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.